ಸಾರಿಗೆ ಇಲಾಖೆಯ ಇತಿಹಾಸದಲ್ಲಿ ಮತ್ತೊಂದು ದೊಡ್ಡ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗಿದೆ. ಹಲವು ವರ್ಷಗಳಿಂದ ಬೇಡಿಕೆ ಈಡೇರಿಸಿ ಅಂತ ಮನವಿ ಮಾಡ್ತಾ ಇದ್ರು ತಲೆ ಕೆಡಿಸಿಕೊಳ್ಳದ ಸರ್ಕಾರದ ನಡೆಗೆ ಸಾರಿಗೆ ನೌಕರರು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಮೇ 20ರಿಂದ ಬಸ್ಗಳ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ನಿರ್ಧರಿಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಮೇ 20ರಿಂದ ಸ್ಥಗಿತವಾಗಲಿದ್ಯಾ ಸಾರಿಗೆ ಬಸ್ಗಳ ಓಡಾಟ? ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಗರಂ. ಸಾರಿಗೆ ನೌಕರರ ವಿಚಾರದಲ್ಲಿ ನಾಕೊಡೆ ನೀ ಬಿಡೆ ಎನ್ನುವಂತಾಗಿದೆ. ಒಂದ್ ಕಡೆ ಬೇಡಿಕೆ ಈಡೇರಿಸಲು ಸಾಧ್ಯವೇ ಇಲ್ಲ ಅಂತ ಸರ್ಕಾರ ಹೇಳ್ತಿದ್ರೆ, ಮತ್ತೊಂದ್ ಕಡೆ ನಮ್ಮ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ನೌಕರರ ಜಂಟಿ ಕ್ರಿಯಾ ಸಮಿತಿ ಜೊತೆ 12 ಸಭೆಗಳನ್ನ ನಡೆಸಿದ್ರು ಬೇಡಿಕೆ ಈಡೇರಿಸುವ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನ ಕೈಗೊಂಡಿಲ್ಲ. ಹೀಗಾಗಿ ಸರ್ಕಾರದ ವಿಳಂಬ ನೀತಿ ವಿರೋಧಿಸಿ ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದಾರೆ. ಸಾರಿಗೆ ನೌಕರರು 38 ತಿಂಗಳ ಹಿಂಬಾಕಿ ವೇತನ ನೀಡಬೇಕು. 2024ರ ಜನವರಿ 1ರಿಂದ 25% ವೇತನ ಪರಿಷ್ಕರಣೆ ಆಗಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಆದ್ರೆ ಸರ್ಕಾರ 38 ತಿಂಗಳ ಬದಲಾಗಿ 26 ತಿಂಗಳ ವೇತನ ನೀಡ್ತೀವಿ ಅಂತ ಹೇಳಿತ್ತು. ಇದಕ್ಕೆ ನೌಕರರು ಒಪ್ಪಿರಲಿಲ್ಲ. ಹಾಗೆಯೇ 2025ರ ಜೂನ್ 1ರಿಂದ ವೇತನ ಪರಿಷ್ಕರಣೆ 10% ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಇದಕ್ಕೂ ಕೂಡ ನೌಕರರು ಒಪ್ಪಿರಲಿಲ್ಲ. ಈ ಬೇಡಿಕೆ ಜೊತೆಗೆ ಬಾಟ ಮತ್ತಿತರ ಭತ್ಯೆಗಳನ್ನ ಹೆಚ್ಚಿಸಬೇಕೆಂದು ಪಟ್ಟು ಹಿಡಿದು ಇದೀಗ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಫಾರಂ 4 ಕೂಡ ಅದನ್ನ ನಮ್ಮ ಜೊತೆ ಮಾತುಕತೆ ಮಾಡಿ ಬದಲಾವಣೆ ಮಾಡ್ಕೊಂಡು ಕೇಳ್ಕೊಂಡಿದೆ. ಜೊತೆಗೆ ಇನ್ನಿತರ 10 ಬೇಡಿಕೆಗಳಿದೆ. ಎಲ್ಲ ಯಾರು ಬೇಡಿಕೆಗಳನ್ನ ಕೂಡಲೇ ನಮ್ಮದು ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾತನಾಡಿ ಸೂಕ್ತವಾದ ರೀತಿಯಲ್ಲಿ ನಮ್ಮ ಜಂಟಿ ಕ್ರಿಯಾ ಒಪ್ಪಂದವನ್ನು ಮಾಡ್ಕೊಂಡವ್ರ ಪಕ್ಷದಲ್ಲಿ ಇದೇ ತಾರೀಕು 25ರಿಂದ ಮುಂಜಾನೆ 6ರಿಂದ 4 ನಿಗಮಗಳ 1.25 ಲಕ್ಷ ಕಾರ್ಮಿಕರು ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹೂಡ್ತಾರೆ. ಆ ಮುಷ್ಕರದ ಫಲವಾಗಿ ಏನೇನು ತೊಂದರೆಗಳು ಆಗ್ತದೆ ಅಥವಾ ಸಾರ್ವಜನಿಕ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಆಗ್ಬೋದು, ಅದು ಸಂಪೂರ್ಣವಾದ ಜವಾಬ್ದಾರಿಯನ್ನು 4 ನಿಮಿಷಗಳ ಆಡಳಿತ ವರ್ಗ ಮತ್ತು ನಮ್ಮ ರಾಜ್ಯ ಸರ್ಕಾರ ಸಂಪೂರ್ಣ ಹೊಣೆ ಹೊತ್ಕೊಳ್ಬೇಕಾಗುತ್ತೆ ಅಂತ ಮಾತನ್ನು ಹೇಳ್ತಾನೆ. ಮೇ 20ರಿಂದ ರಾಜ್ಯದ 4 ಸಾರಿಗೆ ನಿಗಮಗಳಾದ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿಯ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಹೀಗಾಗಿ ಮೇ 20ರಿಂದ ಇಡೀ ಸಾರಿಗೆ ವಲಯವೇ ಸ್ತಬ್ಧವಾಗುವ ಸಾಧ್ಯತೆ ಇದೆ. ಮುಷ್ಕರ ನಡೆಸೋ ಕುರಿತಂತೆ ಏಪ್ರಿಲ್ 29ರಂದೇ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದು, ಎಸ್ಮಾ ಕಾನೂನು ಹೋರಾಟದ ಬೆದರಿಕೆ ಹಾಕಿದ್ರು ಮುಷ್ಕರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ನೌಕರ ಮುಖಂಡರು ಹೇಳ್ತಿದ್ದಾರೆ. ಏನಾದರೂ ರಾಜ್ಯದ ಸಾರ್ವಜನಿಕರ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತಂದ್ರೆ, ರಾಜ್ಯದ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತಂದ್ರೆ ಅದು ತಕ್ಷಣವೇ ಮಾತುಕತೆಗೆ ಕರೆದು ಮತ್ತೆ ನಮ್ಮ ಬೇಡಿಕೆಗಳಿಗೆ ಮತ್ತೆ ಸಾರಿಗೆ ನೌಕರರ ಬಗ್ಗೆ ಒಂದು ಕಳಕಳಿ ಇಟ್ಕೊಂಡು ಈ ಬೇಡಿಕೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನ ಇತ್ಯರ್ಥಪಡಿಸ್ಬೇಕು. ಇಲ್ಲ ಅಂದರೆ ಮತ್ತೆ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ರಾಜ್ಯ ಸರ್ಕಾರವೇ ಹೊಣೆ ಆಗತ್ತೆ. ಅದನ್ನ ನೌಕರರ ಮೇಲೆ ಹೊರಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಮೂಲಕ ಹೇಳುತ್ತೆ. ಸಾರಿಗೆ ನೌಕರರು ಈ ಹಿಂದೆ ಪ್ರತಿಭಟನೆಗೆ ಮುಂದಾಗಿದ್ದಾಗ ನ್ಯಾಯಾಲಯದ ಮೂಲಕ ಅದಕ್ಕೆ ಬ್ರೇಕ್ ಹಾಕಿಸೋ ಕೆಲಸವನ್ನ ಮಾಡಿತ್ತು ಸರ್ಕಾರ. ಈ ಬಾರಿನೂ ಅದೇ ಅಸ್ತ್ರ ಅನುಸರಿಸುತ್ತಾ ಇಲ್ಲ ನೌಕರರ ಜಂಟಿ ಕ್ರಿಯಾ ಸಮಿತಿ ಮನವೊಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.